ಡಾಕ್ಟರ್ ನಾಗಶೇಖರ್ ಚಂದ್ರಚೂಡ್ ಅವರು, ಚಕ್ರವರ್ತಿ ಚಂದ್ರಶೇಖರ್ ಸರ್ ಪ್ಲೀಸ್. ಗಿಟಪ್ಪ ಚಕ್ರವರ್ತಿ ಸರ್ ಬನ್ನಿ, ನೀವು ಬಂದರೆ ಒಂದು ಧೈರ್ಯ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಸದಂತ ಮೊದಲನಾಗಿ ನಮ್ಮ ಆತ್ಮೀಯರು ನಮ್ಮ ಶ್ರೀನಿವಾಸ ಸಾಹೇಬರು ಬಂದಿದ್ದಾರೆ. ಅವರು ಬೆಂಗಳೂರು ಅರ್ಬನ್ DC ಆಗಿದ್ದರು. ಕರೆದ ತಕ್ಷಣ ಪಾಪ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ಮತ್ತು ನಮ್ಮ ಶ್ರೀಕಾಂತ್ ಸಾರು, ವಾಸಣ್ಣವರು, ಮತ್ತು ಕವಿರಾಜ್ ಅವರು, ನಮ್ಮ ಶ್ರೀಧರು, ನಮ್ಮ ಶಕ್ತಿವೇಲವರು, ಮತ್ತು ಸಂಗೀತ, ಮತ್ತು ಇಲ್ಲಿ ಬಂದಿರೋ ಸ್ನೇಹಿತರುಗಳು ಯಾರು ಸರಿ ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಈಗ ಸಾಂಗ್ ಕೇಳಿದ್ದೀರಾ. ಇನ್ನು ಈಗ ಸಾಂಗ್ನ ರಿಲೀಸ್ ಆಗುತ್ತೆ. ನಾಗಶೇಖರ್ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಮ್ಮ ಶ್ರೀಧರ್ ಅದಕ್ಕೆ ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಕವಿರಾಜರು ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ನಮಗೆಲ್ಲ ಗೊತ್ತಿರೋಂಗೆ ಸಂಗೀತ ಆಡಿದ್ದಾರೆ, ಸೋನು ನಿಗಮ್ ಮಾಡಿದ್ದಾರೆ, ಮಂಗ್ಲಿ ಆಡಿದ್ದಾರೆ. ನಾವೀಗ ನಾನು ನಮ್ಮ ಕಿಟ್ಟಪ್ಪ ಸುಮಾರು ಒಂದು 16-18 ಜಿಲ್ಲೆನ ಪ್ರವಾಸ ಮಾಡ್ಕೊಂಡು ಬಂದು ಹೆಚ್ಚು ಕಡಿಮೆ ಎಲ್ಲ ಕಡೆ ಭಾಳ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕತೆ ಭಾಳ ಅದ್ಭುತವಾಗಿದೆ. ನಮಗೆ ಏನು ಅಂತಂದರೆ ಈಗ ನೀವುಗಳೆಲ್ಲ ಸಹಕಾರ ಮಾಡೋಕು ಕನ್ನಡದಲ್ಲಿ ಕನ್ನಡ ಸಿನಿಮಾ. ಮತ್ತು ದೀಪಕ್, ನಮ್ಮ ಕೋ ಪ್ರೊಡ್ಯೂಸರ್ ದೀಪಕ್ ಬರ್ತಾ ಇದ್ದಾರೆ, ವೆಲ್ಕಮ್. ಮತ್ತು ಅವ್ರ ಮಿಸ್ಸಸ್ ದೀಪಿಕಾ ದಾಸ್ ಅವ್ರು ಬರ್ತಾ ಇದ್ದಾರೆ, ದಯವಿಟ್ಟು ಬನ್ನಿ, ವೆಲ್ಕಮ್. ಸೊ ಇದು ಒಂದು ಶಿಡ್ಲಘಟ್ಟದಿಂದ ಒಬ್ಬ ಹುಡುಗ, ಬಡ ಹುಡುಗ, ಅವನಿಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇರಲ್ಲ. ಅವನು ಬೆಂಗಳೂರಿಗೆ ಒಂದು ಜೀವನಕ್ಕೆ ಅಂತ ಬರ್ತಾನೆ. ಬಂದು ಅವನಿಗೆ ಒಂದು ಶ್ರೀಮಂತರು ಮಾಡೋದು ಒಂದು ಲವ್ ಆಗುತ್ತೆ. ಆದಮೇಲೆ ಅವನನ್ನು ಅವಳು ಮೋಟಿವೇಟ್ ಮಾಡಿ ಆ ಶಿಡ್ಲಘಟ್ಟ ಸಿಲ್ಕ್ ಅನ್ನೋದು ಏನಿದೆ ಅದನ್ನು ಸ್ವಿಟ್ಜರ್ಲೆಂಡ್ಗೂ ರೀಚ್ ಮಾಡ್ತಾನೆ. ಅದೇ ಕತೆ. ಹೆಚ್ಚು ಕಡಿಮೆ ಒಂದು 7 ವರ್ಷದಿಂದ ಒಂದು 70-80 ವರ್ಷ ವಯಸ್ಸಾದಂಗೆ ನೋಡೋಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ನಾಗಶೇಖರ್ ಅವರು. ದಯವಿಟ್ಟು ನಾವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಈ ಸಿನಿಮಾನ ಒಬ್ಬ ಲಾಸ್ಟ್ ಪರ್ಸನ್ಗೆ ರೀಚ್ ಆಗಿ ಮಾಡಬೇಕು. ಯಾಕೆಂದರೆ ನಾವೆಲ್ಲ ರೀಚ್ ಆದರೆ ತಾನೇ ಪ್ರೊಡ್ಯೂಸರ್ ಬದುಕೋದು. ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತಮಗೆ ಗೊತ್ತು, ಥಿಯೇಟ್ರು ಸಿಗ್ತಾ ಇಲ್ಲ, ಸಿನಿಮಾನು ಹೋಗ್ತಾ ಇಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲ ಎಲ್ಲರೂ ರೀಚ್ ಆಗಿ ಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.